ಲಾರಿ ಚಾಲಕರ ಮುಷ್ಕರಕ್ಕೆ ಬೆಂಬಲಿಸಿ ಲಾರಿ ಮಾಲೀಕರು ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಚಾಲಕರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಚಾಲಕರು ಒತ್ತಾಯಿಸಿದ್ರು. ಹಗಲಿರುಳು ಲಾರಿ ಚಾಲಕರು ಕೆಲಸ ಮಾಡ್ತಾರೆ. ಆದರೆ ಕೇಂದ್ರ ಸರ್ಕಾರದ ಕಾಯ್ದೆಗಳಿಂದ ನಮಗೆ ತೊಂದರೆಯಾಗಿದೆ. ಕಾಯ್ದೆ ಜಾರಿಯನ್ನ ತಡೆಯಬೇಕು. ಜೊತೆಗೆ ಹಲವಾರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದಲ್ಲಿರೋರು ಈಗ ಏನಿದೆ, ಕೇಂದ್ರ ಸರ್ಕಾರ ಈಗ ಹಿಟ್ ಆ್ಯಂಡ್ ರನ್ ಕೇಸನ್ನು ಇದು ಮಾಡಿದ್ದಾರೆ, ರೂಲ್ಸು ಜಾರಿ ಮಾಡ್ತಿದ್ದಾರೆ. ಅದನ್ನು ವಿರೋಧಿಸಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಣ್ಣ. ಆಮೇಲೆ ಈಗ ಏನು ಅದು ಜಾರಿ ತರೋದ್ರಿಂದ ನಮ್ಮ ಡ್ರೈವರ್ಗಳಿಗೆ ಭಾರಿ ಕಷ್ಟ ಆಗಿದೆ. ಈಗ ಡ್ರೈವರು ಏನು ಆ್ಯಕ್ಸಿಡೆಂಟ್ ಮಾಡಿದ್ರೆ ಡ್ರೈವರ್ ಯಾರು ಆ್ಯಕ್ಸಿಡೆಂಟ್ ಮಾಡಲ್ಲ, ಅವರೇ ಬಂದು ಗುದ್ಕೊಂಡು ಸತ್ತೋದ್ರೂ ನಾವು 10 ವರ್ಷ ಜೈಲು ಅನುಭವಿಸ್ಬೇಕಂತೆ. ಆಮೇಲೆ 7 ಲಕ್ಷ ದಂಡ ಕಟ್ಟಬೇಕಂತೆ. 7 ಲಕ್ಷ ಇದ್ದುಬಿಟ್ಟು ಯಾರು ಡ್ರೈವರ್ ಕೆಲಸ ಮಾಡಲ್ಲ. ನಾವು ಬೇರೆ ಕೆಲಸ ಇದೆ ಮಾಡ್ತೀವಿ, ಒಂದು ಬಂಡವಾಳ ಹಾಕ್ಬಿಟ್ಟು. ಈಗ ಅದನ್ನು ವಿರೋಧಿಸಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಇದು ಸಾಗರ ಲಾರಿ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಈಗ 10 ವರ್ಷ ಜೈಲಾಗ್ಬಿಟ್ಟೆ ಅಣ್ಣ. ನಾವು ನಮ್ಮ ಮಕ್ಕಳು ಮರಿ ಎಲ್ಲ ಸಣ್ಣ ಇರ್ತವೆ. 10 ವರ್ಷ ಜೈಲಾಗ್ಬಿಟ್ರೆ ನಾವು ಜೈಲಿಗೆ ಹೋಗಿ ಬರೋದ್ರೊಳಗೆ ಮಕ್ಕಳಿಗೆಲ್ಲ ಯಾರು ಹೊಣೆ? ಮಕ್ಕಳು ಮರಿ ಎಲ್ಲ ದುಡ್ದು ಹಾಕೋರು ಯಾರು?